ಆಟ ಕಾದು ನೋಡಬೇಕು. ಎಂಟಿ ರೈಡ್ ನೊಂದಿಗೆ ವಾಪಸ್ ಬರ್ತಾರೆ. ಮತ್ತೆ ಆ ಕಡೆಗೆ ಜರ್ಸಿ ನಂಬರ್ 7 ಬೋನಸ್ ಆನ್ ಆಗಿದೆ. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ ಜರ್ಸಿ ನಂಬರ್ 7 ನಿಂದ ಮತ್ತೆ ಕೇಕ್ ಮಾಡೋ ಇದೀಗ ಸಫಲರಾಗಿದ್ದಾರೆ. ಮತ್ತೊಂದು ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ. ರೈಟ್ ಕಾರ್ನರ್ ನಲ್ಲಿ ಕಿಕ್ ಮಾಡಿ 1 ಪಾಯಿಂಟ್ ನ ಪಡ್ಕೊಂಡು ಖುಷಿಯಾಗಿ ಹೋಗ್ತಾ ಇದ್ದಾರೆ ಹಾಸನ್ ತಂಡದ ರೈಡರ್ ಜರ್ಸಿ ನಂಬರ್ 7. ಬೋನಸ್ ಮತ್ತೆ ಪಾಯಿಂಟ್ ನೊಂದಿಗೆ ವಾಪಸ್ ಬರ್ತಾರೆ. 2 ಅಂಕಗಳು ಪಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಇದಾಗದೆ ಸ್ಕೋರ್ 32-29. ಸ್ಕೋರ್ ಆಗಿದೆ 32-29 ವಿಜಯಪುರದ ಪರವಾಗಿ. ಇನ್ನೇನು ಕೆಲವೇ ಸೆಕೆಂಡ್ಗಳು ಬಾಕಿ ಉಳಿದಿದೆ ಈ ಒಂದು ಪಂದ್ಯದಲ್ಲಿ. ಇದು ಕ್ವಾರ್ಟರ್ ಫೈನಲ್ ಪಂದ್ಯ. ಮತ್ತೊಂದು ಪಾಯಿಂಟ್ ನ ಗಳಿಸಿಕೊಂಡು ವಾಪಸ್ ಹೋಗ್ತಾರೆ. ಸೆಮಿಫೈನಲ್ಗೆ ಲಗ್ಗೆ ಇಡಲು ರೆಡಿಯಾಗಿರ್ತಕ್ಕಂಥ ವಿಜಯಪುರ ತಂಡ ಪ್ರೀ ಕ್ವಾರ್ಟರ್ಸ್ ಅಲ್ಲಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಡಕ್ಕೆ ರೆಡಿ ಆಗಿದ್ದಾರೆ. ಇದರಿಂದಾಗಿ ಕ್ವಾರ್ಟರ್ ಫೈನಲ್ ನ ಪ್ರವೇಶ ಮಾಡ್ತಾರೆ ವಿಜಯಪುರ ತಂಡ. ಫೈನಲ್ ಸ್ಕೋರ್ ಆಗಿದೆ 33-29 ವಿಜಯಪುರದ ಪರವಾಗಿ. ಬಾಲಕರ ವಿಭಾಗದ ಈ ಜೂನಿಯರ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಆಯಾ ಜಿಲ್ಲೆಯಿಂದ ಬಂದು ತಮ್ಮ ನೇಮ್ ಲಿಸ್ಟ್ನಲ್ಲಿ ಏನು ಟೀಮ್ನ ಒಂದು ಲಿಸ್ಟ್ನಲ್ಲಿ ಇದ್ದು ಈ ಪಂದ್ಯಾವಳಿಯಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಅಂದರೆ SDM ಆಳ್ವಾಸ್ ಹಾಗೆ NMC ಇನ್ನು ವಿವಿಧ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಂಥ ಕ್ರೀಡಾಪಟುಗಳು ಟೀಮ್ನ ನೇಮ್ ಲಿಸ್ಟ್ನಲ್ಲಿ ಇದ್ದು ಆಡೋದಕ್ಕೆ ಅವಕಾಶ ವಂಚಿತರಾಗಿದ್ದರು. ಅವರಿಗೆ ಸರಿಯಾಗಿ 2:30ಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನ ಆಯ್ಕೆ ಪ್ರಕ್ರಿಯೆ ಒಂದು ಟ್ರಯಲ್ಸ್ಗಾಗಿ ಅಂಕಣದಲ್ಲಿ ತಾವು ಹಾಜರಿರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. 2:30ಕ್ಕೆ ಸರಿಯಾಗಿ ಯಾರೆಲ್ಲ ಪ್ಲೇಯರ್ ನೋಡಿ ಈ ಪಂದ್ಯಾವಳಿಯಲ್ಲಿ ಆಡೋದಕ್ಕೆ ಅವಕಾಶ ಸಿಕ್ಕಿಲ್ವೋ, ಅಂದರೆ ನೇಮ್ ಲಿಸ್ಟಲ್ಲಿ ಇದ್ದು ನಿಮಗೆ ಈ ಮ್ಯಾಚ್ ಅನ್ನು ಆಡೋದಕ್ಕೆ ಚಾನ್ಸ್ ಸಿಕ್ಕಿಲ್ಲ, ಅವರು ನೇಮ್ ಲಿಸ್ಟ್ ಅಲ್ಲಿ ಇರಬೇಕು. ನೀವು ಆ ಡಿಸ್ಟಿಕ್ ಇಂದ ಬಂದಿರುವಂತಹ ಆಟಗಾರರು ನೇಮ್ ಲಿಸ್ಟ್ ಅಲ್ಲಿ ಇದ್ದಂತ ಆಟಗಾರರಿಗೆ ನೋಡಿ ಬೆಂಗಳೂರು ಬುಲ್ಸ್ ನ
ಮುಂದಿನ ಒಂದು ತರಬೇತಿ ಶಿಬಿರಕ್ಕೆ ನಿಮಗೆ ಆಯ್ಕೆ ಪ್ರಕ್ರಿಯೆ ಇರುತ್ತೆ. ಇದರ ಹೆಡ್ ಕೋಚ್ ಆಗಿರುವಂತಹ ಶ್ರೀಯುತ BC ರಮೇಶ್ ಸರ್ ಅವರು ಹಾಗೂ ಅವ್ರ ಜೊತೆಲಿ ಇನ್ನು ಅನೇಕ ಹಿರಿಯ ಕಬಡ್ಡಿಯ ಆಟಗಾರರು ಸಹ ಆಯ್ಕೆ ಪ್ರಕ್ರಿಯೆಯಲ್ಲಿ ಇರ್ಲಿಕ್ಕಿದ್ದಾರೆ. ದಯವಿಟ್ಟು ಯಾರೆಲ್ಲ ವಂಚಿತರಾಗಿದ್ರೋ ಒಮ್ಮೆ ಗಮನ ಕೊಡಿ. ಸರಿಯಾಗಿ 2:30ಕ್ಕೆ ನೀವು ಸಮವಸ್ತ್ರದೊಂದಿಗೆ ಸಜ್ಜಾಗಿರ್ಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅಂಕಣ 3ರಲ್ಲಿ ಆತಿಥೇಯ ತಂಡ ಮಂಡ್ಯ ಸಂಚಾರ್ತಾ ಇರೋದು ತುಮಕೂರಿಗೆ. ಒಂದು ಅದ್ಭುತವಾದ ಡ್ಯಾಶ್ ಬಂತು, ಬೋನಸ್ನ ಪಡ್ಕೊಂಡಿದ್ದಾರೆ ಮಂಡ್ಯ ತಂಡ. ಹಾಗೆ 1 ಪಾಯಿಂಟ್ ನ ಪಡ್ಕೊಂಡಿದ್ದಾರೆ ತುಮಕೂರು ತಂಡ. ಸ್ಕೋರ್ ಆಗಿದೆ 3-3 ಸಮಬಲದ ಹೋರಾಟ. ಇದು ಪ್ರೀ ಕ್ವಾರ್ಟರ್ಸ್. ಮಂಡ್ಯ ಹಾಗೂ ತುಮಕೂರು. ಈ ಉರಿ ಬಿಸಿಲಲ್ಲೂ ಇಷ್ಟೊಂದು ಜನ ಸೇರಿದ್ದೀರಾ ಅಂತಂದ್ರೆ ಕಬಡ್ಡಿ ಮೇಲೆ ಇರ್ತಕ್ಕಂಥ ಪ್ರೀತಿ ಪ್ರೇಮ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ. ಒಂದ್ ಸ್ವಲ್ಪ ಎನರ್ಜಿ ನಿಮ್ ಕಡೆಯಿಂದನೂ ಬೇಕಾಗತ್ತೆ ಆತಿಥೇಯ ತಂಡ ಮಂಡ್ಯಕ್ಕೆ. ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗುತ್ತಾ ಇದ್ರೆ ಕಲ್ಪತರು ನಾಡು ತುಮಕೂರು ತಂಡ ಆಟಗಾರರಿಂದ ನಿಶಾಂತನನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. ವಾರ ಕ್ಯಾಚ್. ಟಚ್ ಮಾಡೋ ಪ್ರಯತ್ನ ಜರ್ಸಿ ನಂಬರ್ 11 ಕಡೆಯಿಂದ. ಕಿಕ್ ಮಾಡೋ ಪ್ರಯತ್ನ, ಡ್ಯಾಶ್ ಬಂದಿದೆ, ಬಟ್ 1 ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ. ಸರ್ ಆರ್ಗ್ಯೂ ಮಾಡಬಾರ್ದು ಸರ್. ರೆಫ್ರಿ ಸರ್ ರೆಫ್ರಿಗಳು ಮಾತಾಡ್ತಾರೆ, ಯಾರು ಮಾತಾಡಬಾರ್ದು. ಪ್ಲೇಯರ್ಸ್ ಆಗಿರಲಿ ಕೋಚ್ ಆಗಿರಲಿ ಕ್ರೀಡೆಯ ಒಂದು ಸ್ಪಿರಿಟ್ ನ ಹೋಲ್ಡ್ ಮಾಡೋಣ. ನಂದೀಶ, ನಮ್ಮ ಬಾಗಲಕೋಟೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ವೇತ 2 ಪಾಯಿಂಟ್ ಅವರು ಸಹ ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಆರು 3 ತುಮಕೂರು ಪರವಾಗಿ. ಒಂದೊಳ್ಳೆ ಆರಂಭ ಕಲ್ಪತರುನಾಡು ತುಮಕೂರು ತಂಡ ಆಟಗಾರರಿಂದ. ದಾಳಿಯಲ್ಲಿ ಹರ್ಷಿತ್, ಮಂಡ್ಯದ ಒಬ್ಬ ಯುವ ಆಟಗಾರ. ಬಾರಿ ರಿವರ್ಸ್ ಆಂಕಲ್ ಹೋಲ್ಡ್, ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಒಬ್ಬ ಯುವ ಪ್ರತಿಭೆ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್ ಮೂಲಕ ಇಲ್ಲಿ ಒಂದು ಅಂಕವನ್ನು ಪಡ್ಕೊಳ್ತಾ ಇದ್ದಾನೆ. 7-3 ಇನ್ ಫೇವರ್ ಆಫ್ ತುಮಕೂರು. ಈ ಬಾರಿ ಲೋನ ಅಂಕವನ್ನು ಸಹ ಇಲ್ಲಿ ಪಡ್ಕೊಳ್ತಾ 10-3 ತುಮಕೂರು ತಂಡದ ಪರವಾಗಿ. ಮೊದಲ ಆಲ್ ಔಟ್ ಆದ್ಮೇಲೆ ಆತಿಥೇಯ ತಂಡಕ್ಕೆ ಕೊಂಚ ನೆಡೆ ಇದೆ, ಬಟ್ ನಿಮ್ಮ ಒಂದು ಸ್ಪಿರಿಟ್ ಅವ್ರಿಗೆ ಕಮ್ ಬ್ಯಾಕ್ ಮಾಡೋದಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಬಾರಿ ಯಾವುದೇ ರೈಡರ್ ಹೋಗ್ಲಿ ಸಪೋರ್ಟ್ ಮಾಡಿ ಖಂಡಿತ ಪಾಯಿಂಟ್ ನ ತಗೊಂಡು ಬಂದೇ ಬರ್ತಾರೆ. ಮಂಡ್ಯ ಒಂದೇ ಅಂತಲ್ಲ, ಕರ್ನಾಟಕದಿಂದ ಆಗಮಿಸಿರುವಂತ ಎಲ್ರಿಗೂ ಸಪೋರ್ಟ್ ಮಾಡಿ. ಯಾಕಂದ್ರೆ ಎಲ್ರು ನಮ್ಮವರೇ, ಅದ್ರಲ್ಲಿ ಒಂದ್ ಸ್ವಲ್ಪ ನಮ್ಮ ಮಂಡ್ಯದವರಿಗೆ ಜಾಸ್ತಿ ಸಪೋರ್ಟ್ ಮಾಡಿ ಅಷ್ಟೇ. ಕಬಡ್ಡಿ ಅಂದ್ರೆ ಮಂಡ್ಯ, ಮಂಡ್ಯ ಅಂದ್ರೆ ಕಬಡ್ಡಿ. ದಾಳಿಯಲ್ಲಿ ನಿಶಾಂತ್, ಹಿರೇಮರಳಿ ಗ್ರಾಮದ ಒಬ್ಬ ಯುವ ಆಟಗಾರ, ಮಂಡ್ಯ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿದ ವೇಗದ ಒಂದು ಪಾದಗಳ ಚಲನೆಯೊಂದಿಗೆ ಕಲ್ಪತರುನಾಡು ತುಮಕೂರಿನ ಅಂಕಣದಲ್ಲಿ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಂಡ್ರೆ, ಆದ್ರೆ ಡಿಫೆನ್ಸ್ ಭಾಗದಲ್ಲಿ ಮೋಹನ್ ಮೈಸೂರು, ಸ್ಕೋರರ್ ಸೂರ್ಯ, ಅಸಿಸ್ಟೆಂಟ್ ಸ್ಕೋರರ್ ಸುನೀತಾ, ಮಮತಾ, ದೋರ್ಡೆ, ಐಲಾಕ್ಷಿ. ಜರ್ಸಿ ನಂಬರ್ 11 ಎಂಟಿ ರೈಡ್ ಮುಖಾಂತರ ವಾಪಸ್ ಹೋಗ್ತಾರೆ. ಇದೀಗ ಅಖಾಡದಲ್ಲಿ ಜರ್ಸಿ ನಂಬರ್ 9 ಕಲ್ಪತರುನಾಡು ತುಮಕೂರು ವಿರುದ್ಧ ಮಂಡ್ಯ. ತುಮಕೂರು ತಂಡ ಮುನ್ನಡೆಯಲ್ಲಿದೆ. ಕಮ್ ಬ್ಯಾಕ್ ಮಾಡ್ತಾರ ನಮ್ಮ ಸಕ್ಕರೆ ನಾಡು ಮಂಡ್ಯ. ಈ ಪಂದ್ಯ ಅದ್ಭುತವಾದಂತಹ ಒಂದು ನಿಯಂತ್ರಣ ದಾಳಿಗಾರ ಇಲ್ಲಿ
ಅಲ್ಲಿ ಆರ್ಗ್ಯೂ ಮಾಡಬಾರ್ದು ತೀರ್ಪುಗಾರರ. ಥರ್ಡ್ ರೈಡ್ ಮಂಡ್ಯ ತಂಡಕ್ಕೆ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ನೋಡಿ ನೋಡಿ, ನಿಮ್ಮ ಸಪೋರ್ಟ್ ಇದ್ರೆ ಪಾಯಿಂಟ್ ಮೇಲೆ ಪಾಯಿಂಟ್ ತಂದು ಬರ್ತಾರೆ ಆತಿಥೇಯ ತಂಡ ಮಂಡ್ಯ. ಟೋಟಸ್ನ ಪ್ರಯತ್ನ ಆಗಿತ್ತು. ಜರ್ಸಿ ನಂಬರ್ 9 ತುಮಕೂರು ಕಡೆಯಿಂದ ಅದ್ಭುತ ಡ್ಯಾಶ್, ಮತ್ತೊಂದು ಪಾಯಿಂಟ್ ಪಡ್ಕೊಳ್ತಾರೆ ಇಲ್ಲಿ ಮಂಡ್ಯ. ಆತಿಥೇಯ ತಂಡ ಕಮ್ ಬ್ಯಾಕ್ ಮಾಡೋ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಪಾಯಿಂಟ್ಸ್ ನ ಪಡ್ಕೊಂಡಿದ್ದಾರೆ. ಸ್ಕೋರ್ ಆಗಿದೆ 10-5 ತುಮಕೂರು ಪರವಾಗಿ. ಮತ್ತೊಮ್ಮೆ ಅಖಾಡಕ್ಕೆ ಜರ್ಸಿ ನಂಬರ್ 11. 10-5 ಇನ್ ಫೇವರ್ ಆಫ್ ಕಲ್ಪತರುನಾಡು ತುಮಕೂರು. ದಾಳಿಯಲ್ಲಿ ಕೋರ್ಟ್ ನಂಬರ್ 1 ಬೆಂಗಳೂರು ವರ್ಸಸ್ ಧಾರವಾಡ. ಕೋರ್ಟ್ ನಂಬರ್ 3 ಬಾಗಲಕೋಟೆ ವರ್ಸಸ್ ಯುಕೆ ಡಿಸ್ಟ್ರಿಕ್ಟ್. ಉದಯನಾಡಿಗೆ ವಾಪಸ್ ಆಗಿದ್ದಾರೆ. ಮತ್ತು ದಾಳಿಯಲ್ಲಿ ನಿಖಿಲ್ ಮಲ್ಲಕನಕಟ್ಟೆಯ ಒಬ್ಬ ಯುವ ಆಟಗಾರ ಮಂಡ್ಯ ಜಿಲ್ಲಾ ತಂಡದಲ್ಲಿ ಪ್ರತಿನಿಧಿಸ್ತಾ ಇದ್ದಾನೆ. 5 ಆಟಕೆ ನಡುವ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಪ್ರೀತಮ್ ಕಿಕ್ ಮಾಡುವ ಪ್ರಯತ್ನ. ಭಾರಿ ಪ್ರೀತಮ್ಮ ಏಕಾಂಗಿಯಾಗಿ ಒಂದು ಪವರ್ಫುಲ್ ಡ್ಯಾಶ್, ಉತ್ತಮವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಕಲ್ಪತರುನಾಡು ತುಮಕೂರು. ಸಕ್ಕರೆ ನಾಡು ಮಂಡ್ಯ ತಂಡ ಆಟಗಾರರಿಗೆ ಇಲ್ಲಿ ಟಕ್ಕರನ್ನು ನೀಡ್ತಾ ಇದ್ದಾರೆ. ಮುದ್ದೆ ಯಾಕೋ ವರ್ಕ್ ಆಗ್ತಾ ಇಲ್ಲ. ಇನ್ನು ಬಾಲಕಿಯರು ಈಗಾಗಲೇ ಉಪಾಂತ್ಯ ಹಂತಕ್ಕೆ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ಕಲ್ಪತರುನಾಡು ತುಮಕೂರು ಒಂದು ಬೋನಸ್ ಸಂಘದೊಂದಿಗೆ ವಾಪಸ್ ಆದ್ರು. ಇದೀಗ ಬೋನಸ್ ಲೈನ್ ಓಪನ್ ಆಗಿದೆ ಮಂಡ್ಯ ತಂಡಕ್ಕೆ. ಮಂಡ್ಯ ಹಾಫ್ ಟೈಮ್ ನ ನಂತರ ಸ್ಕೋರ್ ಆಗಿದೆ 12-6 ಕಲ್ಪತರು ತಂಡಕ್ಕೆ ನಾಡು ಆಗಿರ್ತಕ್ಕಂತಹ ತುಮಕೂರಿಗೆ. ಸ್ವಲ್ಪ ಹಿನ್ನಡೆ ಇರ್ಬೋದು, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ತುಮಕೂರು 12-6 ತುಮಕೂರು ಪರವಾಗಿ. ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ? ನಿನ್ಗೂ ಡೌಟ್ ಇದೆ ಅಲ್ವಾ? ಡೌಟ್ ಐತೆ. ಮಂಡ್ಯ ಗೆಲ್ಬೋದಾ? ಗೆಲ್ತಾರೆ. ಡೌಟ್ ಇದೆ ಅಂದ್ರೆ ಇವಾಗ ದಾರಿ ತಪ್ಪಿ ಕೇಳ್ತಿದ್ದೀರಾ? ಮಂಡ್ಯನ ತುಮಕೂರ ಸೆಕೆಂಡ್ ಹಾಫ್ ಇನ್ನೇನು. ತುಮಕೂರು ಲೀಡ್ ಅವರಲ್ವಾ? ಆದರೆ ಕಂಬ್ಯಾಕ್ ಮಾಡ್ತಾರೆ. ಪಕ್ಕ ಕಂಬ್ಯಾಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಮಂಡ್ಯದವರು? ಚೆನ್ನಾಗಿ ಆಡ್ಬೇಕು. ಪಕ್ಕ. ಎಲ್ಲಿ ಫಸ್ಟ್ ಹಾಫ್ ಅಲ್ಲಿ ಅವರು ಮಿಸ್ ಮಾಡ್ಕೊಂಡ್ರು ಪುಟ? ಫಸ್ಟ್ ಹಾಫ್ ಅಲ್ಲಿ ಮಂಡ್ಯದವರು ಎಲ್ಲಿ ಮಿಸ್ಟೇಕ್ ಮಾಡಿದ್ರು ಅಂತ ಗೊತ್ತಿಲ್ವಾ? ನೀ ಕ್ಲಾಪ್ ಮಾಡಿಲ್ಲ, ಅದಕ್ಕೆ ಅಲ್ಲೇ ದೊಡ್ಡ ಮಿಸ್ಟೇಕ್ ಆಯ್ತು. ಊಟದ ವ್ಯವಸ್ಥೆ ಕ್ರೀಡಾಪಟುಗಳಿಗಿರುತ್ತೆ. ಊಟದ ಕೂಪನ್ ಅನ್ನು ತೆಗೆದುಕೊಂಡೋಗಿ ಕ್ರೀಡಾಪಟುಗಳಿಗೆ ಊಟದ ವ್ಯವಸ್ಥೆ ಇರುತ್ತೆ. ಊಟದ ಕೂಪನ್ ಅನ್ನು ತೆಗೆದುಕೊಂಡೋಗಿ ಊಟವನ್ನು ಮಾಡಿ. ಒಂದು ಅಫಿಷಿಯಲ್ ಟೈಮ್ ಔಟ್ ಮೂಲಕ ಇಲ್ಲಿ ತೀರ್ಪುಗಾರರು ಚರ್ಚಿಸ್ತಾ ಇದ್ರ.
ಎಸ್ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ಮಂಡ್ಯ ತಂಡಕ್ಕೆ. ಸೆಕೆಂಡ್ ಹಾಫ್ ನಲ್ಲಿ ಅದ್ಭುತವಾದ ಬೋನಸ್ ಮುಖಾಂತರ ಮತ್ತೆ ಬಂತು ಮತ್ತೊಂದು ಟ್ಯಾಕಲ್ ಬಂತು. ಅದ್ಭುತ ಆಂಕಲ್ ಹೋಲ್ಡ್ ರೈಟ್ ಕಾರ್ನರ್ ಇಂದ. ಇದೇ ರೀತಿ ಸಪೋರ್ಟ್ ಬರ್ತಾ ಇದ್ರೆ ಪಾಯಿಂಟ್ಗಳು ಬಾಚ್ಕೊಳ್ತಾರೆ ಆತಿಥೇಯ ತಂಡ ಮಂಡ್ಯ. ಅದ್ಭುತವಾದಂತಹ ಒಂದು ಬ್ಯಾಕ್ ಹೋಲ್ಡ್. ಕ್ಷಣಾರ್ಧದಲ್ಲಿ ದಾಳಿಗಾರನ ವೇಗಕ್ಕೆ ಕಡಿವಾಣವನ್ನು ಹಾಕಿದ್ದಾರೆ. ಆ ಸ್ಪೀಡ್ ಅನ್ನ ಇಲ್ಲಿ ತನ್ನ ಬಲಿಷ್ಠ ಬಾಹುಗಳ ಬಂಧನದಲ್ಲಿ ಬಂಧಿಸಿಕೊಂಡ್ರು. ಒಂದು ಟ್ರಂಕ್ ಹೋಲ್ಡ್ ಶೈಲಿಯಲ್ಲಿ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ ತುಮಕೂರು. ಅಂಕಣ ಒಂದರಲ್ಲಿ ಬಾಲಕರು ಭಾಗದ ಪಂದ್ಯ ಬೆಂಗಳೂರು ಅರ್ಬನ್ ವಿರುದ್ಧ ಚಿನ್ನದ ನಾಡು ಕೋಲಾರ. ಮತ್ತೆ ಅಖಾಡಕ್ಕೆ ಜೋಸಿ ನಂಬರ್ 13 ಹರ್ಷದ ಪರವಾಗಿ ಮಲ್ಲಕ್ಕನಕಟ್ಟೆ ಒಬ್ಬ ಯುವ ಆಟಗಾರ. ಮಂಡ್ಯ ಕಮ್ಬ್ಯಾಕ್ ಮಾಡ್ತಾ ಇದ್ರೆ ಕಮ್ಬ್ಯಾಕ್ ಮಾಡ್ತಾ ಇದಾರೆ. ನಾನು ಹೇಳ್ದಂಗೆ ಆಯ್ತು. ನಮ್ಮ ಜಟ್ಟಿ ಕುಮಾರಣ್ಣಿನ ಸುಪುತ್ರ ಏನ ಸುಪುಟ ತುಷಾರ್. ಕಬಡ್ಡಿ ಆಡ್ತೀಯ ನೀನು? ಆಡ್ತೀನಿ. ಯಾರಿಗೆ ಸಪೋರ್ಟ್ ಮಾಡೋದು? ಬೆಂಗಳೂರು ಬುಲ್ಸ್. ಬೆಂಗಳೂರು ಬುಲ್ಸ್ಗೆ. ಮತ್ತೆ ಮಂಡ್ಯ ಅಂದ ಇವಾಗ ನೀವು ಇಲ್ಲ ಅನ್ಬೇಕಾಗಿತ್ತು. ಥರ್ಡ್ ರೈಡ್ ತುಮಕೂರು ತಂಡಕ್ಕೆ ಡೂ ಆರ್ ಮಾಡು ಇಲ್ಲವೇ ಎಸ್ ಕ್ವಿಕ್ ಆದಂತಹ ಒಂದು ಟಚ್ ಪಾಯಿಂಟ್. ತುಮಕೂರು ತಂಡಕ್ಕೆ ಒಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. ಜರ್ಸಿ ನಂಬರ್ 10 ಆಟಗಾರ ನಿಶಾಂತ್. ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ ಆಗಿತ್ತು. ಮತ್ತೊಂದು ಎಂಟಿ ರೈಡ್ ಮುಖಾಂತರ ವಾಪಸ್ ಹೋಗ್ತಾ ಇದ್ದಾರೆ. ಇದರಿಂದ ಸ್ಕೋರ್ ಆಗಿದೆ 14-9 ತುಮಕೂರಿಗೆ. 14-9 ಇನ್ ಫೇವರ್ ಆಫ್ ತುಮಕೂರು. 14-9 5 ಅಂಕದ ಮುನ್ನಡೆಯಲ್ಲಿ ತುಮಕೂರು ತಂಡ. ದಾಳಿಯಲ್ಲಿ ತುಮಕೂರು ತಂಡದ ಜರ್ಸಿ ನಂಬರ್ 11 ಇದು ಮಂಡ್ಯಗೆ ಡೂ ಆರ್ ಡೈ ರೈಡ್ ಬೋನಸ್ ಆನ್ ಆಗಿದೆ. ಲೆಫ್ಟ್ ರೈಡ್ ಜರ್ಸಿ ನಂಬರ್ 11. ಅದ್ಭುತವಾದ ಆಂಕಲ್ ಹೋಲ್ಡ್ ಮುಖಾಂತರ ಮತ್ತೊಂದು ಪಾಯಿಂಟ್ ನ ಕೈ ಚೆಲ್ತಾರೆ ಇಲ್ಲಿ ಮಂಡ್ಯ ತಂಡ. ಸ್ವಲ್ಪ ಕಷ್ಟ ಆಗ್ತಾ ಇದೆ. ಕಮ್ ಬ್ಯಾಕ್ ಮಾಡೋ ಎಲ್ಲ ಸೂಚನೆಗಳು ಕಾಣ್ತಾ ಇದೆ. ಸ್ಕೋರ್ ಆಗಿದೆ 15-9 ತುಮಕೂರು ಪರವಾಗಿ. ಒಂದು ಸಣ್ಣ ಟೈಮ್ ಔಟ್ ನ ಪಡ್ಕೊಂಡಿದ್ದಾರೆ ತುಮಕೂರು ತಂಡ. ಸ್ಕೋರ್ ಆಗಿದೆ 15-9. 6 ಪಾಯಿಂಟ್ಗಳ ಡಿಫರೆನ್ಸ್ ನಲ್ಲಿ ಮುನ್ನುಗ್ತಾ ಇದ್ದಾರೆ ತುಮಕೂರು. ಬಟ್ ಕಮ್ ಬ್ಯಾಕ್ ಮಾಡೋ ಎಲ್ಲ ಲಕ್ಷಣಗಳಿದೆ. ಬಿಸಿಲು ಆಚೆ ಇದೆ. ಈ ಮ್ಯಾಚ್ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಅಷ್ಟು ಬಿಸಿ ಬಿಸಿ ಆಗಿದೆ. ನಿಮ್ಮ ಒಂದು ಸಪೋರ್ಟ್ ಬೇಕಾಗಿದೆ ಆತಿಥೇಯ ತಂಡ ಮಂಡ್ಯ. ಪ್ರತಿ ಒಂದು ಬಾರಿ ರೈಡ್ಗೆ ಬಂದಾಗ ನಿಮ್ಮ ಸಪೋರ್ಟ್ ನಮ್ಮ ಆಟಗಾರರಿಗೆ ಬೇಕಾಗಿದೆ. ಜರ್ಸಿ ನಂಬರ್ 10 ರೇಡಿಂಗಿಗೆ ಅದ್ಭುತವಾದ ಡುಬ್ಕಿ ಟ್ಯಾಕಲ್ ಮಾಡೋ ಪ್ರಯತ್ನ.
ಎಲ್ಲರೂ ಗೂಳಿಂದ ಬಂದು ಒಂದೇ ಸರ್ತಿ ಟ್ಯಾಕಲ್ ಮಾಡಿದ್ದಾರೆ. ಮತ್ತೊಂದು ಪಾಯಿಂಟ್ ನ ಕೈ ಚೆಲ್ತಾರೆ ಮಂಡ್ಯದ ತಂಡ. 16 ಫಸ್ಟ್ ಏಡ್ ಬೇಕಾಗಿದೆ ಇಲ್ಲಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರಿದ್ರ ಆದಷ್ಟು ಬೇಗ ಸ್ಪ್ರೇ ಅಂತ ತೆಗೆದುಕೊಂಡು ಬನ್ನಿ. ಅಂಕಣ 3ಕ್ಕೆ ಫಸ್ಟ್ ಏಡ್. ಸ್ವಲ್ಪ ಬೇಗ ಬರಬೇಕು ಸರ್, ಬಿಸಿಲು ಜಾಸ್ತಿ ಇದೆ. ಮಂಡ್ಯ ಇನ್ನು ಕಂಬ್ಯಾಕ್ ಮಾಡಿಲ್ವಲ್ಲ? ಮಾಡ್ತಾರೆ ಈಗ. ಯಾವಾಗ? ನಂಗೆ ಗೊತ್ತಿಲ್ಲ. ಮುದ್ದೆ ತಿಂದರುವ ಇಲ್ವಾ? ಗೊತ್ತಿಲ್ವಾ? ತುಮಕೂರ್ಗೆ ಇವಾಗ ಡೂ ಆರ್ ಡೈ. ಕ್ಯಾಪ್ಟನ್ ಲಾಸ್ಟ್ 5 minutes to go. ಕ್ಯಾಪ್ಟನ್ ಲಾಸ್ಟ್ 5 minutes to go. ಸ್ಕೋರ್ 16-9. 16-9 ತುಮಕೂರು ತಂಡ ಪರವಾಗಿ. ಡಿಸೈಡ್ ರೈಡ್ ನಲ್ಲಿ ರೈಡರ್ಗೆ ಒತ್ತಡ ಇತ್ತು, ಆದ್ರೆ ಅದ್ಭುತವಾದಂತ ಒಂದು ಟ್ಯಾಕಲ್. ಮಂಡ್ಯ 16-10. ಒಳ್ಳೆ ಜಂಪು, ಎಸ್ಕೇಪ್ ಆಗೋ ಚಾನ್ಸಸ್ ಇದೆ, ಬಟ್ ಇಲ್ಲ. ಡಿಫೆನ್ಸ್ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ಇಲ್ಲಿ ತುಮಕೂರು ತಂಡದ ಪರವಾಗಿ. ಮತ್ತೊಂದು ಪಾಯಿಂಟ್ ನ ಕೈ ಚೆಲ್ತಾರೆ ಆತಿಥೇಯ ತಂಡ ಮಂಡ್ಯ. 17-10. ತುಮಕೂರು ತಂಡದ ಒಬ್ಬ ಯುವ ಪ್ರತಿಭೆ ರೈಟ್ ಕಾರ್ನರ್ ಭಾಗದಲ್ಲಿ ಕಿಶೋರ್ ಜರ್ಸಿ ನಂಬರ್ 1ರಲ್ಲಿ ಬಹಳ ಅದ್ಭುತವಾದಂತಹ ಟ್ಯಾಕಲ್ ಮೂಲಕ ಮಂಡ್ಯದ ಆಟಗಾರರಿಗೆ ಇಲ್ಲಿ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾನೆ. ತುಮಕೂರಿನ ಜರ್ಸಿ ನಂಬರ್ 1 ಕಿಶೋರ್. ಕ್ಯಾಪ್ಟನ್ 4 minutes ಫಾರ್ ಫುಲ್ ಟೈಮ್. 17-10 ಇನ್ ಫೇವರ್ ಆಫ್ ತುಮಕೂರು. 17-10 7 ಅಂಕದ ಮುನ್ನಡೆಯಲ್ಲಿ ತುಮಕೂರು. ಪಾಯಿಂಟ್ ತುಮಕೂರು ಅವ್ರ ಲೀಡ್ ಅವರೇ. ಇವಾಗ ಹೆಂಗೆ ಕಂಬ್ಯಾಕ್ ಮಾಡೋದು? ಅವ್ರು ಚೆನ್ನಾಗಿ ಆಡಬೇಕು. ಅವಾಗ್ಲೂ ಇದೇ ಮಾತಾಡ್ದೆ, ಯಾರು ಚೆನ್ನಾಗಿ ಆಡ್ಬೇಕು? ಮಂಡ್ಯ. ಮಂಡ್ಯ ರೈಡಲ್ಲಿ ಪಾಯಿಂಟ್ ಗೊತ್ತಿಲ್ವಲ್ಲ? ನಂಗೆ ಗೊತ್ತಿಲ್ಲ. ನಿನ್ನಗೆ ಬಿಟ್ಟಿದ್ರೆ ರೈಡ್ ಮಾಡ್ತಿದ್ದ? ಮಾಡ್ತಿದ್ದೆ. ನಿನ್ಗೆ ಸ್ಕೂಲ್ ಗೇಮ್ಸ್ ಬರುತ್ತೆ, ಅವಾಗ ಆಡು ಆಯ್ತಾ? ಹಾಂ ಆಯ್ತು. ಭಾರಿ ಡ್ಯಾಶ್ ಮಾಡೋ ಪ್ರಯತ್ನ ವಿಫಲ ಆಗಿದೆ. ಒಂದು ಪಾಯಿಂಟ್ ನ ಪಡ್ಕೊಂಡು ಹೋಗ್ತಾರೆ. ಬೇಕೀಗ ಈ ತರ ಅಟ್ಯಾಕಿಂಗ್ ಆಟ ಬೇಕಾಗಿದೆ ಮಂಡ್ಯ ತಂಡಕ್ಕೆ. 17-11. ಹೇ ಪ್ರಭು, ಹೇ ಕ್ಯಾ ಹುವಾ? ಇದು ದೊಡ್ಡ ಮಿಸ್ಟೇಕ್ ಮಂಡ್ಯದ ಡಿಫೆನ್ಸ್ ವಿಭಾಗದಲ್ಲಿ. ಎಂಡ್ ಲೈನ್ ಅನ್ನ ಕ್ರಾಸ್ ಮಾಡಿ ಇಲ್ಲಿ ಒಬ್ಬ ಪ್ರಮುಖ ಆಟಗಾರ ಹರ್ಷಿತ್ ಅಂಕಣದ ಹೊರ ನಡೆದಿದ್ದಾನೆ. ಈ ಬಾರಿ ರಿವರ್ಸ್ ಆಂಕಲ್ ಪ್ರಯತ್ನ, ಆದ್ರೆ ನಾನು ಅವಾಗಲೇ ಹೇಳಿದೆ, ಕಿಶೋರ, ತುಮಕೂರಿನ ಕಿಶೋರ ಮಂಡ್ಯದ ಧಾರಿಗಾರರಿಗೆ ಇಲ್ಲಿ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದಾನೆ. ಆಂಕಲ್ ಹೋಲ್ಡ್ ಮೂಲಕ ರಿವರ್ಸ್ ಆಂಕಲ್ ಹೋಲ್ಡ್ ಬಂತು ಸರಿಯಾದ ಸಮಯಕ್ಕೆ. ಅದ್ಭುತವಾದಂತಹ ಒಂದು ಸಪೋರ್ಟ್ ಕೂಡ ಕವರ್ ವಿಭಾಗದಿಂದ. ಉಡ ಹಿಡ್ದಂಗೆ ಹಿಡಿತಾ ಇದ್ದಾರೆ, ಅಲ್ಲಡಕ್ ಆಗ್ತಾ ಇಲ್ಲ ರೈಡರ್ಸ್ಗೆ. ಒಂದ್ ಸರ್ತಿ ಆಂಕಲ್ ಹೋಲ್ಡ್ ಬಂತಂತಂದ್ರೆ ತಪ್ಸ್ಕೊಳಕ್ಕೆ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಹೈಫೈ ಮೂವ್ಮೆಂಟ್ ಅಲ್ಲಿ ಇದ್ದಾರೆ ಕಿಶೋರ. ನೋಡಿ ಆಟಗಾರ ಗಮನಕ್ಕೆ, ಮ್ಯಾಚ್ ಮುಗ್ದಿರೋರು ಊಟಕ್ಕೆ ಆದಷ್ಟು ಬೇಗ ಹೋಗ್ಬೇಕು. ಪ್ಲೇಯರ್ಸ್ ನೋಡಿ ಊಟದ ಕೂಪನ್ ಅನ್ನು ತೆಗೆದುಕೊಂಡೋಗಿ ಆದಷ್ಟು ಬೇಗ ಊಟವನ್ನು ಮಾಡಿ. ಕ್ಯಾಪ್ಟನ್ ಲಾಸ್ಟ್ 3 minutes ಗೋ. ಸ್ಕೋರ್ 19-12. 19 ತುಮಕೂರು, 12 ಮಂಡ್ಯ. ಮಂಡ್ಯ ಆಟಗಾರರು ಯಾಕೋ ಮಂಕಾದಾಗೆ ಕಾಣಿಸ್ತಾ ಇದೆ. ಸಮಸ್ಯೆ ಅಂತಂದ್ರೆ ಒಂದು ಹಳೆ ಗಾದೆನೇ ಇದೆ ಸರ್, ಹೊಗಳಿದ ಮಜ್ಜಿಗೆ ಹುಳಿ ಬಾಳೆಹಣ್ಣಿ. ಹಾಗಾಯ್ತೋ ಏನೋ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ಮೊನ್ನೆ ಇವತ್ತು
ಮೂರ್ ದಿನ ಹೊಗಳಿ ಅಟ್ಟಕ್ಕೆ ಏರ್ಸಿದ್ವಿ, ಅದೇ ಏನೋ ತಪ್ಪಾಯ್ತೋ ಏನೋ ಗೊತ್ತಾಗ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಬೇರೆ ಇತ್ತು ಮಂಡ್ಯಗೆ. ತುಮಕೂರವರು ಆಡೋರು ಹಂಗೆ ಬ್ಯಾಕ್ ಟು ಬ್ಯಾಕ್ ಅವರು. ಕ್ಯಾಪ್ಟನ್ ಲಾಸ್ಟ್ 2 minutes ಗೋ. 19-12 19-12 ಇನ್ ಫೇವರ್ ಆಫ್ ತುಮಕೂರು. ಇದು ಡೂ ಆರ್ ಡೈ ರೈಡ್ ತುಮಕೂರು ತಂಡಕ್ಕೆ. ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಬೇರೆ ಇದೆ ಇಲ್ಲಿ ಮಂಡ್ಯಕ್ಕೆ. ಲಾಸ್ಟ್ ಟೈಮ್ ಬೇರೆ ಬರ್ತಾ ಇದೆ, ಇನ್ನೂ ಕಮ್ ಬ್ಯಾಕ್ ಮಾಡಲೇ ಇಲ್ವಲ್ಲ. ಈಗ ಸೂಪರ್ ಟ್ಯಾಕಲ್ ಮಾಡ್ತಾರೆ, ನೋಡೋಣ. ಎಸ್, ಸೂಪರ್ ಟ್ಯಾಕಲ್ ಅವಕಾಶ ಇದೆ. ಮಂಡ್ಯದ ಆಟಗಾರರು ಸೂಪರ್ ಟ್ಯಾಕಲ್ ಮಾಡ್ತಾರೆ. ಎಸ್, ನೀನು ಹೇಳ್ದಂಗೆ ಮಾಡೋಣ. ಬಾಲವಾಕ್ಯ ದೇವವಾಕ್ಯ ಅಂತಾರೆ, ಹೇಳ್ದಂಗೆನೆ 2 ಪಾಯಿಂಟ್ ಬಂತು. 19-14 ಥರ್ಡ್ ರೈಡ್ ಮಂಡ್ಯ. ಪಂದ್ಯದ ಬಿಸಿ ಮ್ಯಾಟ್ ಮೇಲೆ ತುಂಬಾ ಕಾಣ್ತಾ ಇದೆ. ಮತ್ತೊಮ್ಮೆ ಸೂಪರ್ ಟ್ಯಾಕಲ್ ಆಪರ್ಚುನಿಟಿ ಇಲ್ಲಿ. 20-14 ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಮಂಡ್ಯ ಆಟಗಾರರು ಡಿಸೈಡೆಡ್ ಅಂತ ನಾನು ಅನೌನ್ಸ್ ಮಾಡಿದೆ. ನೀವು ಕ್ವಿಕ್ ಆಗಿ ರೈಡ್ ಮಾಡಿ ವಾಪಸ್ ಆಗ್ರಿ ಅಷ್ಟೇ. ಅಲ್ಲಿ ಮಿಸ್ಟೇಕ್ ಆಗಿರೋದು ಡಿವೈಡರ್ ರೈಡ್ ನಲ್ಲಿ ನೀವು ಕ್ವಿಕ್ ಆಗಿ ವಾಪಸ್ ಆಗಿರೋದು ಮಿಸ್ಟೇಕ್ ಅಲ್ಲಿ. ಕಬಡ್ಡಿಯಲ್ಲಿ ಎಷ್ಟು ಅಲರ್ಟ್ ಆಗಿದ್ರು ಕಮ್ಮಿನೇ, ಯಾಕಂದ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕಂತ. ಏನ್ ಬೇಕಾದ್ರೂ ಆಗ್ಬೋದು. ಸೂಪರ್ ರೈಡ್ ಅವಶ್ಯಕತೆ ಇದೆ ಇಲ್ಲಿ ಮಂಡ್ಯಗೆ. ಜರ್ಸಿ ನಂಬರ್ 4 ರೈಡಿಂಗ್ ಅಲ್ಲಿ. ನೀನ್ ಬೆಂಗಳೂರು ಬುಲ್ಸ್ ಸಪೋರ್ಟ್ ಮಾಡ್ದ? 1 ಪಾಯಿಂಟ್ ನ ಕೊಟ್ಬಿಟ್ಟು ವಾಪಸ್ ಕಳಿಸ್ತಾರೆ. ಜರ್ಸಿ ನಂಬರ್ 6 ಸರ್ ಸ್ಕೋರ್ 20-15 5 ಅಂಕದ ಮುನ್ನಡೆಯಲ್ಲಿ ತುಮಕೂರು. ಸಮಯ ಈ ಪಂದ್ಯವನ್ನ ನಿರ್ಣಯಿಸಲಿಕ್ಕಿದೆ. ಮ್ಯಾಚ್ ಓವರ್. ಈ ಒಂದು ಬಾಲಕರ ವಿಭಾಗದ ಪಂದ್ಯದಲ್ಲಿ ಮಂಡ್ಯದ ವಿರುದ್ಧ ಕಲ್ಪತರುನಾಡು ತುಮಕೂರು ತಂಡದ ಆಟಗಾರರು ವಿಜಯಶೀಲಾಗಿ ಮುಂದಿನ ಸುತ್ತುಗಾರತೆಯನ್ನು ಪಡ್ಕೊಂಡಿದ್ದಾರೆ. ಉತ್ತಮ ಪ್ರದರ್ಶನ ನಡೆದಂತ ಮಂಡ್ಯ ತಂಡದ ಆಟಗಾರರಿಗೆ ಸಹ ಧನ್ಯವಾದ. ನೋಡಿ, ಪ್ಲೇಯರ್ಸ್ಗೆ ಊಟದ ವ್ಯವಸ್ಥೆ ಇರುತ್ತೆ. ಊಟದ ಟೋಕನ್ ಅನ್ನ ತೆಗೆದುಕೊಂಡೋಗಿ ಆದಷ್ಟು ಬೇಗ ಊಟ ಮಾಡಿ. ಕ್ರೀಡೆ ಅಂತಾನೆ ಹಾಗೆ ಸ್ವಲ್ಪ ಕ್ರೂಯಲ್ ಅಂತಾನೆ ಹೇಳ್ಬೋದು. ಒಬ್ರು ಗೆಲ್ಬೇಕು, ಒಬ್ರು ಸೋಲ್ಬೇಕು. ಬಟ್ ತುಮಕೂರಿನ ನಿರಂತರ ಶ್ರಮಕ್ಕೆ ಒಂದು ಗೆಲುವು ಸಿಕ್ಕಿದೆ. ಬೇಜಾರಂತೂ ಇದೆ, ಮಂಡ್ಯ ತಂಡ ಕ್ವಾಲಿಫೈ ಆಗಿಲ್ಲ ಅಂತ. ಕೊನೆಗೂ ಮಂಡ್ಯ ಕಮ್ ಬ್ಯಾಕ್ ಮಾಡಲೇ ಇಲ್ವಲ್ಲ. ಮಾಡಿದ್ದು, ಆಮೇಲೆ ಒಂದ್ ಸ್ವಲ್ಪ ಎನರ್ಜಿ ಕಮ್ಮಿ ಆಗೋಯ್ತು. ಎನರ್ಜಿ ಕಮ್ಮಿ ಆಯ್ತಾ? ನೆಕ್ಸ್ಟ್ ಹುಡುಗಿರ್ ಕಮ್ ಬ್ಯಾಕ್ ಮಾಡಲ್ಲ, ಆಟ ಆಡ್ತಾರೆ ಚೆನ್ನಾಗಿ. ನೋಡಿ ಆಡಿಯನ್ಸ್, ಪ್ರೇಕ್ಷಕರ ಗಮನಕ್ಕೆ, ಮಂಡ್ಯದ ಬಾಲಕಿಯರ ತಂಡ ಈಗಾಗಲೇ ಉಪಾಂತ್ಯ ಹಂತಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೆ. ಯಾರು ಮಿಸ್ ಮಾಡ್ಕೋಬೇಡಿ. ಮಂಡ್ಯ ಬಾಲಕಿಯರ ಪಂದ್ಯವನ್ನು ವೀಕ್ಷಿಸಬೇಕಾಗುತ್ತೆ ನೀವು. ನಮ್ಮ ಜಟ್ಟಿ ಕುಮಾರಣ್ಣನ ಸುಪುತ್ರ. ಕಬಡ್ಡಿ ಅಂದ್ರೆ ಅವನಿಗೆ ಎಲ್ಲೆಲ್ಲದ ಪ್ರೀತಿ. ಮಂಡ್ಯದಲ್ಲಿ ಎಲ್ಲೇ ನಡೆದ್ರು ಬಂದು ಕುತ್ಕೊಂಡ್ಬಿಡ್ತಾನೆ ಅಲ್ವನಾ?
ಕ್ರೀಡಾಪಟುಗಳ ಗಮನಕ್ಕೆ ಊಟದ ಟೋಕನ್ ಅನ್ನು ತೆಗೆದುಕೊಂಡೋಗಿ ಆದಷ್ಟು ಬೇಗ ಊಟವನ್ನು ಮಾಡಿ. ಔಟ್ಸೈಡರ್ಸ್ ಏನು ಪ್ರೇಕ್ಷಕರಿದ್ರ ನಿಮ್ಗೆ 2:30 ನಂತರದಲ್ಲಿ ಬಾಡೂಟ. ಮಂಡ್ಯ ಅಂದ್ರೇನೆ ಬಾಡೂಟಕ್ಕೆ ಸ್ಪೆಷಲ್. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬ್ಯಾಂಗ್ಳೂರ್ ರೂರಲ್ ವರ್ಸಸ್ ಧಾರವಾಡ. ಅಂಕಣ 2ರಲ್ಲಿ ಇದು ಡೂ ಆರ್ ಡೈ ರೈಡ್ ಹಾವೇರಿಗೆ. ಅಂಕಣ 2ರಲ್ಲಿ ಒಳ್ಳೆ ಟ್ಯಾಕಲ್, ಇದು ಒಳ್ಳೆ ಡ್ಯಾಶ್ ಮುಖಾಂತರ ಮತ್ತೊಂದು ಪಾಯಿಂಟ್ ನ ಮುಡಿಗೇರಿಸಿಕೊಳ್ತಾರೆ ದಾವಣಗೆರೆ. ಇದರಿಂದ ಆಗಿದೆ ಸ್ಕೋರು 26 ದಾವಣಗೆರೆ, 10 ಹಾವೇರಿ. ರೈಡಿಂಗ್ ಅಲ್ಲಿ ಜರ್ಸಿ ನಂಬರ್ 3 ಒಳ್ಳೆ ಡ್ಯಾಶ್ ಮಾಡೋ ಪ್ರಯತ್ನ. ಎಸ್, ಆ ಟೀಮ್ ವರ್ಕ್ ಇಂದ ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಹಾವೇರಿ. ಬೋನಸ್ ಆನ್ ಅಲ್ಲಿದೆ. ಎಸ್ 26-10 ಬೆಂಗಳೂರು ಅರ್ಬನ್ ಜಿಲ್ಲಾ ತಂಡದ ಆಟಗಾರರು ಒಂದು ಅದ್ಭುತವಾದಂತಹ ಟ್ಯಾಕಲ್ ಮೂಲಕ ಇಲ್ಲಿ ಅಭಯವರನ್ನು ಬಂಧಿಸಲು ಯಶಸ್ವಿಯಾದರು. 16 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ಚಿನ್ನದ ನಾಡು ಕೋಲಾರದ ವಿರುದ್ಧ. ಈ ಕಡೆ 17 ಅಂಕದ ಮುನ್ನಡೆ ಬೆಣ್ಣೆನಗರಿ ದಾವಣಗೆರೆಗೆ 27-10. ಎರಡು ಅಕ್ಕಪಕ್ಕದ ಜಿಲ್ಲೆಗಳು ದಾವಣಗೆರೆ ಹಾಗೂ ಹಾವೇರಿ. ಬೆಣ್ಣೆನಗರಿ ದಾವಣಗೆರೆ ಹಾಗೂ ಹೋರಿ ಹಬ್ಬಕ್ಕೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಹಾವೇರಿ ಹಾಗೂ ಬೆಣ್ಣೆನಗರಿ ದಾವಣಗೆರೆ. 27-11. ಲೆಫ್ಟ್ ಕಾರ್ನರ್ ಇಂದ ಒಂದು ಅದ್ಭುತ ಟ್ಯಾಕಲ್, ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಇಲ್ಲಿ ದಾವಣಗೆರೆ. ಸ್ಕೋರ್ ಆಗಿದೆ 28-11 ದಾವಣಗೆರೆ ಪರವಾಗಿ. ಚಿನ್ನದ ನಾಡು ಕೋಲಾರ ತಂಡದ ಜರ್ಸಿ ನಂಬರ್ 12 ಆಟಗಾರ ಬೆಂಗಳೂರಿನ 7 ಆಟಗಾರ ನಡುವೆ ಈ ಬಾರಿ ರೈಟ್ ಕವರ್ ಭಾಗದಿಂದ ಏಕಾಂಗಿಯಾಗಿ ಆಂಕಲ್ ಹೋಲ್ಡ್ ಮೂಲಕ ಇಲ್ಲಿ ಒಂದಂಕವನ್ನು ಪಡ್ಕೊಳ್ತಾ ಇದ್ದಾನೆ. ಈ ಪಂದ್ಯಾವಳಿಗೆ ಆಗಮಿಸಿರುವಂತಹ ವಿವಿಧ ಜಿಲ್ಲೆಯ ಕ್ರೀಡಾಪಟುಗಳ ಗಮನಕ್ಕೆ ನಿಮ್ಮ ಜಿಲ್ಲೆಯ ಏನು ಟೀಮ್ ಲೀಸ್ಟ್ ಇರುತ್ತೋ ಆ ಟೀಮ್ ಲೀಸ್ಟ್ ನಲ್ಲಿ ನಿಮ್ಮ ಹೆಸರಿದ್ದು ನಿಮ್ಗೆ ಈ ಪಂದ್ಯಾವಳಿಯಲ್ಲಿ ಆಡೋದಕ್ಕೆ ಅವಕಾಶ ಆಗಿಲ್ಲ ಅಂತಂದ್ರೆ ಆ ಪ್ಲೇಯರ್ಸ್ ಗಳ ಗಮನಕ್ಕೆ ಬೆಂಗಳೂರು ಬುಲ್ಸ್ ಟ್ರಯಲ್ಸ್ ಇರುತ್ತೆ. ಸರಿಯಾಗಿ 2:30 ಗಂಟೆಗೆ ಬೆಂಗಳೂರು ಬುಲ್ಸ್ ನ ಹೆಡ್ ಕೋಚ್ ಆಗಿರುವಂತಹ ಶ್ರೀಯುತ BC ರಮೇಶ್ ಅವರು ಒಂದು ಆಯ್ಕೆ ಪ್ರಕ್ರಿಯೆಗಾಗಿ ಈಗಾಗಲೇ ಸೂಚನೆ ನೀಡಿದ್ದಾರೆ. ನೋಡಿ, ಜೂನಿಯರ್ ವಿಭಾಗದಲ್ಲಿ ಯಾರೆಲ್ಲ ಇದ್ದೀರಾ ಅಂದ್ರೆ ಈಗ ಮ್ಯಾಚ್ ಆಡ್ತಾ ಇರೋರಲ್ಲ, ಅಂದ್ರೆ ಟೀಮ್ ನ ಲೀಸ್ಟ್ ನಲ್ಲಿ ನಿಮ್ ನೇಮ್ ಇರಬೇಕು. ನೇಮ್ ಇದ್ದು ನಿಮ್ಗೆ ಆಡೋದಕ್ಕೆ ಅಂದ್ರೆ ಯಾರೆಲ್ಲ ಕೆಲವೊಂದು ಪ್ಲೇಯರ್ಗಳು ಡಿಸ್ಕ್ವಾಲಿಫೈಡ್ ಆಗಿದ್ದೀರಾ ಆ ಪ್ಲೇಯರ್ಸ್ ಗಳಿಗೆ ಬೆಂಗಳೂರು ವಿರುದ್ಧ ಧಾರವಾಡ. ಕೋರ್ಟ್ ನಂಬರ್ 1, ಕೋರ್ಟ್ ನಂಬರ್ 3 ಬಾಗಲಕೋಟೆ ವಿರುದ್ಧ ಯುಕೆ ಡಿಸ್ಟ್ರಿಕ್ಟ್. 4 ತಂಡಗಳಿಗೆ ಇದು ಅಂತಿಮ ಕರೆ. ತಂಡದ ನಾಯಕರೇ ಆಟಗಾರನೇ ವರ್ಷ ಕಡೆಗೆ ಕರೆ ತನ್ನಿ. ನಮ್ಮ ರಾಷ್ಟ್ರೀಯ ಕಬಡ್ಡಿ ತಂಡದ ತರಬೇತುದಾರರಾಗಿರುವಂತಹ ಕ್ಯಾಪ್ಟನ್ ತುಳಸಿದಾಸರವರು ಆಗಮಿಸಿದರೆ ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ.
ಮತ್ತೊಂದು ಅದ್ಭುತವಾದ ಡ್ಯಾಶ್. ಕೊನೆಯ 4 ನಿಮಿಷದ ಆಟ ಉಳಿದಿದೆ. ಅಂಕಣ 2ರಲ್ಲಿ ದಾವಣಗೆರೆ ಮತ್ತೆ ಹಾವೇರಿ ನಡುವಿನ ಈ ಒಂದು ಪಂದ್ಯ ದಾವಣಗೆರೆ ತಂಡ 29-12 ದಾವಣಗೆರೆ ಪರವಾಗಿ. ಸೆಂಟ್ರಲ್ ಕೊನೆಯ 3 ನಿಮಿಷದ ಆಟ ಅಂಕಣ 2ರಲ್ಲಿ ದಾವಣಗೆರೆ ಮತ್ತೆ ಹಾವೇರಿ ನಡುವಿನ ಈ ಒಂದು ಪಂದ್ಯ. ಕಿಕ್ ಮಾಡೋ ಒಂದು ಯತ್ನ ಜರ್ಸಿ ನಂಬರ್ 14ರಿಂದ. ಇದೀಗ ರೈಡಿಂಗ್ ಅಲ್ಲಿ ಜರ್ಸಿ ನಂಬರ್ 10. ಅದ್ಭುತ ಆಂಕಲ್ ಹೋಲ್ಡ್. 1 ಪಾಯಿಂಟ್ ನ ಮತ್ತೆ ಆಡ್ ಮಾಡ್ಕೊಳ್ತಾರೆ ಸ್ಕೋರ್ಗೆ. ಇದು ಡೂ ಆರ್ ಡೈ ರೈಡ್. ದಾವಣಗೆರೆಗೆ ಸ್ಕೋರ್ ಆಗಿದೆ 30-13. ಅದ್ಭುತವಾದ ಟ್ಯಾಕಲ್. ಮತ್ತೊಂದು ಪಾಯಿಂಟ್ ನ ಪಡ್ಕೊಳ್ತಾರೆ ಇಲ್ಲಿ ಹಾವೇರಿ ತಂಡ. 30-14. ಮತ್ತೊಂದು ಟೈಮ್ ಔಟ್ ನ ಪಡ್ಕೊಂಡಿದ್ದಾರೆ ಇಲ್ಲಿ ಹಾವೇರಿ ತಂಡ. ಇದು ಪ್ರೀ ಕ್ವಾರ್ಟರ್ಸ್ ಪಂದ್ಯ. ದಾವಣಗೆರೆ ಹಾಗೂ ಹಾವೇರಿ ನಡುವಿನ ಈ ಒಂದು ಪಂದ್ಯ. ನೋಡಿ, ಮ್ಯಾಚ್ ಮುಗಿದಿರುವಂತ ಪ್ಲೇಯರ್ಸ್ 2:30 ಒಳಗಡೆ ನೀವು ಊಟ ಮಾಡ್ಕೊಳ್ಳಿ. ಆನಂತರ ಹೋದ್ರೆ ನಿಮ್ಗೆ ಊಟ ಅಲ್ಲಿ ಸಿಗಲ್ಲ, ಯಾಕಂದ್ರೆ ಪ್ರೇಕ್ಷಕರಿಗೆ ಅಲ್ಲಿ ಅವಕಾಶ ನೀಡಬೇಕಾಗತ್ತೆ. ನಮ್ಮ ಪ್ರೇಕ್ಷಕರು ಸಹ ಗಟ್ಟಿಮುಟ್ಟಾಗಿರ್ಬೇಕು, ಯಾಕಂದ್ರೆ ಪ್ರೋತ್ಸಾಹ ಮಾಡೋದಕ್ಕೆ ಸಂಜೆ ಅವರು ಸಹ ಆಗಮಿಸ್ಬೇಕಾಗತ್ತೆ. ಅವರಿಗೂ ಬಾಡೂಟ ಇರುತ್ತೆ. ಕೊನೆಯ 2 ನಿಮಿಷದ ಆಟ ಉಳಿದಿದೆ ಅಂಕಣ 2ರಲ್ಲಿ. ಇದೀಗ ರೈಡಿಂಗ್ ಅಲ್ಲಿ ಜರ್ಸಿ ನಂಬರ್ 11. ಮತ್ತೊಂದು ಎಂಟಿ ರೈಡ್ ನ ಮುಖಾಂತರ ವಾಪಸ್ ಹೋಗ್ತಾರೆ. ಲೀಡಲ್ಲಿದ್ದಾರೆ. ಕೊನೆಯ ನಿಮಿಷದ ಆಟ ದಾವಣಗೆರೆ ಹಾಗೂ ಹಾವೇರಿ ಪ್ರೀ ಕ್ವಾರ್ಟರ್ಸ್ ಪಂದ್ಯ. ಹೆಲ್ತ್ ಡಿಪಾರ್ಟ್ಮೆಂಟ್ ಯಾರಿದ್ರೆ ಒಂದ್ ಸ್ವಲ್ಪ ಗ್ರೌಂಡ್ ನಂಬರ್ 2ಗೆ 1ಗೆ ಸ್ಪ್ರೇ ಅಂತ ತೆಗೆದುಕೊಂಡು ಬನ್ನಿ. ಸುಪಟಕ ಲೋನಾಗಿದ್ದ ಬೆಂಗಳೂರು ಅಂಕಣದಲ್ಲಿ ಕೋಲಾರದ ಅಭಿ. ಡಬಲ್ ಆಂಕಲ್ ಲೋಲ್ನ ಪ್ರಯತ್ನ ಆಗಿತ್ತು. ರೈಟ್ ಕಾರ್ನರ್ ಇಂದ ವಿಫಲ ಯತ್ನ. ಮತ್ತೊಂದು ಪಾಯಿಂಟ್ ನ ಮುಡಿಗೇರಿಸಿಕೊಳ್ತಾರೆ ದಾವಣಗೆರೆ. ಸ್ಕೋರ್ ಆಗಿದೆ 32-14. ಇದರಿಂದಾಗಿ ಈ ಪಂದ್ಯವನ್ನ ದಾವಣಗೆರೆ ತಂಡ ಗೆದ್ದು ಮುಂದೆ ಹೋಗ್ತಾರೆ. ಅಂಕಣ 2ಕ್ಕೆ ಹೋಗಿ. ಅಂಕಣ 2ಕ್ಕೆ ಹೋಗಿ. ಅಂಕಣ 2 ಬಾಗಲಕೋಟೆ ಯುಕೆ ಅಲ್ಲೂ ಬನ್ನಿ.
ನೋಡಿ ನಾವು